ವಿಷಯವನ್ನು ಹೇಗಾದರೂ ಮಾಡಿ ನನ್ನ ಪತಿದೇವರಿಗೆ ತಿಳಿಸಲೇಬೇಕು. ಅದಲ್ಲದೆ ನನ್ನ ಮೈದುನರು ಏನಾದರೂ ಈ ಸಂತೋಷದ ವಿಷಯ ಕೇಳಿದರೆ ಅವರು ಕೂಡ ತುಂಬ ಖುಷಿ ಆಗ್ತಾರೆ. ಶಾರದಾ ಶಾರದಾ, ಇದೇನು ಶಾರದಾ ಒಬ್ಬಳೆ ನಿಂತುಕೊಂಡು ಖುಷಿ ಖುಷಿಯಾಗಿ ಮಾತನಾಡುತ್ತಿರುವಿಲ್ಲ, ಅದೇನು ವಿಷಯ ಅಂತ ಹೇಳು ಶಾರದಾ. ಹೌದು ರೀ, ಇವತ್ತಂತೂ ನಾನು ತುಂಬ ಸಂತೋಷವಾಗಿದ್ದೀನಿ. ವಿಷಯವನ್ನು ಕೇಳಿದರೆ ನೀವು ಖುಷಿ ಪಡ್ತೀರಾ? ಯಾಕಂದರೆ ದೇವರು ನಮಗೆ ಎಷ್ಟು ಬೇಗ ಮಕ್ಕಳನ್ನು ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರವಾಗಿ ಹೇಳಿದೆ. ಅಯ್ಯೋ, ಏನು ನಾನು ತಂದೆ ಆಗ್ತಾ ಇದ್ದೀನ? ಹೌದು ರೀ. ಇದೇನು ಹೇಳುತ್ತಿರುವೆ ಶಾರದಾ, ನಿನ್ನ ಮಾತು ನಿಜವೇ? ರೀ ಹೌದು ರೀ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ತಂದೆ ಆಗ್ತಾ ಇದ್ದೀರಾ. ಶಾರದಾ ಶಾರದಾ, ಅದಂತ ಸಂತೋಷದ ವಿಷಯನ್ನು ಹೇಳಿಬಿಟ್ಟೆ ಶಾರದಾ ನೀನು. ಈ ಅಮ್ಮ ಬನಶಂಕರಿ ತಾಯಿ, ಕೊನೆಗೂ ನಮ್ಮಿಬ್ಬರ ಕೂಗನ್ನು ಕೇಳಿ ನಮಗೆ ಮಕ್ಕಳ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿಯ ತಾಯಿ. ಸ್ವಾರ್ಥಕವಾಯಿತು ತಾಯಿ, ನಮ್ಮಿಬ್ಬರ ಜನ್ಮ ಸ್ವಾರ್ಥಕವಾಯಿತು. ಏನ್ರಿ ಇದು, ಆಗ್ಲೇ ಶುರು ಮಾಡಿಬಿಟ್ರ ಈ ನಿಮ್ಮ ಕೀಟ್ಲೆಯ ಸ್ವಭಾವವನ್ನ? ಹೌದು ಶಾರದಾ, ಈ ವಿಷಯ ಅವರಿಬ್ಬರಿಗೂ ಗೊತ್ತಾಗಿ ಬಿಟ್ಟರೆ ಇಂದು ಈ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನೇ ಆಚರಿಸಿ ಬಿಡುತ್ತಾರೆ ಅವರು. ಅದು ಇರಲಿ ಶಾರದಾ, ನನಗೆ ಯಾವತ್ತೂ ಅನಿಸುತ್ತಾನೇ ಇತ್ತು, ದಿನ ಕಳೆದ ಹಾಗೆ ನಿನ್ನ ಮುಖದ ಕಾಂತಿಯೇ ಚೇಂಜ್ ಆಗುತ್ತಿದೆ ಅಂತ. ಏನ್ರಿ ಇದು ಶುರು ಮಾಡಿಬಿಟ್ರೇನ್ರಿ ಈ ನಿಮ್ಮ ಹುಡುಗಾಟಿಗೆ ಮಾತನ್ನ ನೀವು? ನಿಜ ಕಣೆ, ನಾವು ಮದುವೆ ಆದ ಮೊದಲ ದಿನವನ್ನು ನೆನಪು ಮಾಡಿಸಿಕೋ ನೋಡೋಣ. ಆಹಾ, ಆಸೆ ನೋಡು ಇವರಿಗೆ. ಅಲ್ಲ ರೀ, ಮದುವೆಗೆ ಇಷ್ಟು ದಿವಸ ಆದರೂ ಕೂಡ ಇನ್ನೂ ನಿಮಗೆ ಈ ಹುಚ್ಚು ಹೋಗಿಲ್ಲ ಅಂತ ಅನ್ಸತ್ತಲ್ವೇ? ಅಲ್ವೇ ಶಾರದಾ, ಹುಣಸೆ ಮರ ಮುಪ್ಪಾದರೂ ಹುಳಿ ಎಂದಾದರೂ ಮುಪ್ಪಾದಿತ್ತೇನೆ. ಅದು ಇರಲಿ ಶಾರದಾ, ನಾವು ಮದುವೆ ಆದ ಮೊದಲ ರಾತ್ರಿಯನ್ನು ನೆನಪಿಸಿಕೊಂಡು ನೋಡೋಣ. ಹೋಗಿಪ್ಪ, ನನಗೆ ನಾಚಿಕೆ ಆಗತ್ತೆ. ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿನ ಹೇಳಲಾರೆ. ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿನ ಹೇಳಲಾರೆ. ನನ್ನ ಕೊಡಿಸಲು ಬೈಕೆಗಳು ಗಂಟೆ ಕನಸುಗಳು, ನನ್ನ ಕೊಡಿಸಲು ಬೈಕೆಗಳು ಗಂಟೆ ಕನಸುಗಳು. ನೀನೆಂದೆಂದು ನನ್ನ ಬರೀ
ಅಣ್ಣ ಅತ್ತಿಗೆ ಬನ್ರಪ್ಪ ಬನ್ನಿ. ಈ ನಿಮ್ಮ ಅತ್ತಿಗೆ ನಿಮ್ಮಿಬ್ಬರ ದಾರಿಯನ್ನೇ ಕಾಯುತ್ತಿದ್ದಾಳೆ. ಹೌದಾ ಅತ್ತಿಗೆ, ಏನಾದರೂ ಕೆಲಸವಿತ್ತೇನು? ಹೌದಪ್ಪ, ನಿಮಗೋಸ್ಕರವಾಗಿ ದಾರಿ ಕಾಯ್ತಾ ಇದ್ದೀನಿ. ನಾನು ಒಂದು ವಿಷಯನ ನಿಮ್ಮ ಮುಂದೆ ಹೇಳಬೇಕು ಅಂತ ಮಾಡ್ತಾ ಇದ್ದೀನಪ್ಪ. ಅಯ್ಯೋ, ಹೇಳುವುದಕ್ಕೆ ಅಷ್ಟೊಂದು ಏಕೆ ಹೆದರುತ್ತಿರಬೇರೆ ಅತ್ತಿಗೆಮ್ಮ? ಅದು ಏನೆಂಬುದು ಧೈರ್ಯವಾಗಿ ಹೇಳಿಲ್ಲ. ಅದು ಅದು ಚೇಚೆ ರೀ, ಅದೇನು ಅಂತ ನೀವೇ ಹೇಳ್ರಿ. ಏನು ನಾನು ಹೇಳಬೇಕಾ? ಹಾ, ಇಲ್ಲ ನೀವೇ- ಶಾರದಾ, ಅದೇನೇ ಇದ್ರು ನೀನೇ ಹೇಳು. ಅಯ್ಯೋ ಏನ್ರಿ ಇದೆಲ್ಲ? ಅದು ಅಯ್ಯೋ, ಅದು ನೀನು ಹೇಳು ಅಂತ ಯಾಕೆ ಜಗಳ ಮಾಡ್ತಿದ್ದೀರಿ? ಅದೇನು ವಿಷಯ ಅಂತ ಯಾರಾದರೂ ಒಬ್ಬರು ಹೇಳಬಾರ್ದೆ? ಅತ್ಯಮ್ಮ, ಅದೇನು ವಿಷಯ ಅಂತ ನೀವಾದರೂ ಹೇಳಿ. ಏನೂ ಇಲ್ಲಪ್ಪ, ಅದು ಅದು ಆ, ನಿನ್ನ ಅಣ್ಣನವರು ತಂದೆ ಆಗ್ತಾ ಇದ್ದಾರೆ, ನೀವಿಬ್ರು ಚಿಕ್ಕಪ್ಪ ಆಗ್ತಾ ಇದ್ದೀರಾ. ಏನು ಅಣ್ಣ, ನೀವು ತಂದೆಯಾಗುತ್ತಿದ್ದೀರಾ? ಅತ್ತಿಗೆಮ್ಮ, ಇಂಥ ಸಂತೋಷದ ವಿಷಯವನ್ನು ಹೀಗೆ ಹೆದರುತ್ತಾ ಹೇಳುತ್ತಿರುವರಲ್ಲ, ಇದು ನಮಗೆ ಎಲ್ಲರಿಗೆ ಖುಷಿ ಕೊಡುವಂಥ ವಿಚಾರ ಅತ್ತಿಗೆಮ್ಮ, ಖುಷಿ ಕೊಡುವಂಥ ವಿಚಾರ. ಅತ್ಯಮ್ಮ, ಈಗ ನೀವು ಹೇಳುವ ಮಾತು ಕೇಳಿ ನನಗೆ ಎಷ್ಟು ಸಂತೋಷವಾಗುತ್ತಿದೆ ಎಂದರೆ, ಈ ಇಡೀ ನಮ್ಮೂರಿಗೆ ಸಿಹಿಯನ್ನು ಹಂಚಿ ದೊಡ್ಡ ಹಬ್ಬವನ್ನು ಆಗಿ ಆಚರಿಸುವಷ್ಟು ಖುಷಿಯಾಗುತ್ತಿದೆ ನಮಗೆ. ಅದೆಲ್ಲ ಇರಲಿ, ಮೊದಲು ಎಲ್ಲರೂ ಸೇರಿಕೊಂಡು ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಚನೆ ಮಾಡಿಸ್ಕೊಂಡು ಬರೋಣ. ಸರಿ ವಿಜಯ, ಇಂದು ಯಾವುದೋ ಕೆಲಸಕ್ಕೆ ಅರ್ಜಿ ಹಾಕುತ್ತೇನೆಂದು ಹೋಗಿದ್ದೆಲ್ಲ, ಆ ವಿಷಯ ಏನಾಯ್ತಪ್ಪ? ಓಹೋ, ಆ ವಿಷಯನಾ? ಹೌದು, ನೌಕರಿಗೆ ಅರ್ಜಿ ಕರೆದಿದ್ದರು. ಈಗ ತಾನೇ ನನ್ನ ಹೆಸರಿನ ಮೇಲೆ ನಾನು ವಿಷ್ಣು ಅಣ್ಣನು ಸೇರಿ ಆ ಅರ್ಜಿಯನ್ನು ಹಾಕಿ ಬಂದಿದ್ದೇವೆ. ಸಂತೋಷ ವಿಜಯ, ನಮಗೆ ತುಂಬಾ ಸಂತೋಷ. ಆ ದೇವರ ದಯೆಯಿಂದ ನಿನಗೆ ಯಾವುದಾದರೂ ಒಂದು ನೌಕರಿ ಸಿಕ್ಕು ಬಿಟ್ರೆ ನಮಗಷ್ಟೇ ಸಾಕು ವಿಜಯ, ನಮಗಷ್ಟೇ ಸಾಕು. ಹೌದಪ್ಪ ವಿಜಯ, ನಿನ್ನ ಅಣ್ಣ ವಿಷ್ಣು ನೋಡಿದ್ರಿ, ಸಾಕಷ್ಟು ಶಾಲೆಯನ್ನು ಕಲ್ತಿದ್ದೀನಿ, ಏನೋ ದೊಡ್ಡದನ್ನು ಕಲ್ತಿದ್ದೀನಿ, ಯಾವುದಕ್ಕೂ ಅರ್ಜಿ ಹಾಕೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ನೋಡಿದ್ರೆ ನೀವು ಈ ಕೆಲಸಕ್ಕೆ ಅರ್ಜಿ ಹಾಕಿದ್ರಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಅತ್ತಿಗೆಮ್ಮ, ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ನನ್ನ ತೆರೆ ಮೇಲೆ ಇದ್ದರೆ ಸಾಕಮ್ಮ, ಇದ್ದರೆ ಸಾಕು. ಅದು ಯಾವುದೇ ಸಾಧನೆ ಎಂಬ ಶಿಖರ ಇದ್ದರೂ ಕೂಡ ಹತ್ತಿ ನೆತ್ತಿಯ ಮೇಲೆ ಹತ್ತಿ ವಿಜಯದ ಪತಾಕಿಯನ್ನು ಹಾರಿಸುತ್ತೇನೆ ಅತ್ತಿಗೆಮ್ಮ, ಹಾರಿಸುತ್ತೇನೆ. ಶಬಾಷ್ ವಿಜಯ್, ಶಬಾಷ್. ನಿನ್ನಲ್ಲಿರುವ ಈ ಛಲವನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತಿದೆ. ನೋಡು ವಿಜಯ್, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳಿದು ನಿಯತ್ತಿನಿಂದ ನಿಭಾಯಿಸಬೇಕು. ನೋಡು ವಿಜಯ್, ಕಾನೂನು ಅಂತ ಬಂದಾಗ ಯಾವ ರಾಜಕಾರಣಿಯಾದರೂ ಸರಿ, ಯಾವ ಅಧಿಕಾರಿಗಳಾದರೂ ಸರಿ, ಅವರು ಮಾಡಿರುವ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು ವಿಜಯ್, ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು. ಅಣ್ಣ, ಈ ರೈತರ ಮಕ್ಕಳು ಬರೀ ನೇಗಿಲು ಹಿಡಿಯುವುದಕ್ಕೆ ಅಷ್ಟೇ ಸೀಮಿತವೆಂದು ತಿಳಿದುಕೊಂಡಿರುವ ಈಗಿನ ಭ್ರಷ್ಟ ರಾಜಕಾರಣಿಗಳು ಅವರ ಸೇವೆ ಎಂಬ ಹೆಸರಿನಲ್ಲಿ ರೈತರಿಗೆ ಮಾಡುತ್ತಿರುವ ಅನ್ಯಾಯಗಳನ್ನು ಮೆಟ್ಟಿ ನಿಂತು, ರೈತರಿಗೆ ಹೆಸರಿನಲ್ಲಿ ಸೇವೆ ಮಾಡುವುದನ್ನು ಮೆಟ್ಟಿ ನಿಂತು ಖಾದಿ ಕಾಕಿಗಳನ್ನು ತೊಟ್ಟು ಕೈಯಲ್ಲಿ ಲಾಠಿಯನ್ನು ಹಿಡಿದು ಬೂಟುಗಾರನಿಂದ ಒದ್ದೆ ಓದುತ್ತೇನೆ ಎಂದು ನಾನು ತೋರಿಸುತ್ತೇನೆ, ನಾನು ತೋರಿಸುತ್ತೇನೆ. ಅಯ್ಯೋ, ಮತ್ತೆ ಶುರು ಮಾಡಿಕೊಂಡು ಬಿಟ್ರೆ ನಿಮ್ಮ ಹಳೆ ರಾಧಾಂತವ್ರು. ಲೇ ವಿಜಯ, ಈಗ ತಾನೇ ಮನೆಗೆ ಬಂದಿರ್ವಿ, ಈಗ ಖುಷಿಯಾಗಿ ಇರುವುದು ಬಿಟ್ಟು ಆಗ್ಲೇ ನ್ಯಾಯ ಅನ್ಯಾಯದ ಬಗ್ಗೆ ಸುರು ಇರಿಸಿಬಿಟ್ರ ಈ ನಿಮ್ಮ ಬುದ್ಧಿಗೆ ಏನು ಹೇಳಬೇಕು ನಾ ಖಾಲಿ. ಹೋಗ್ಲಿ ಬಿಡ್ರಿ, ಏನ್ರಿ ಇದು? ಎಲ್ರು ಸೇರ್ಕೊಂಡು ಯಾವ ರೀತಿ ಮಾತಾಡ್ತಾ ಇದ್ದೀರಾ? ಅಲ್ಲರಿ, ನೀವ್ಯಾಕೆ ಅವ್ರಿಬ್ರನ್ನ ಬೈತಾ ಇದ್ದೀರಾ ಅಂತ ಹೊಟ್ಟೆ ಹಸ್ತಿಲ್ವಿ? ಎಲ್ರು ಸೇರಿ ಊಟ ಮಾಡೋದಂತೆ, ಬನ್ನಿ ಹೋಗೋಣ. ನಮಸ್ಕಾರ ಶಿವಣ್ಣವರಿಗೆ. ನಮಸ್ಕಾರ, ಬನ್ನಿ. ಅಂದಾಗೆ ನೀವು ಯಾರು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾವು ಯಾರು ಅಂತ ನಮಗೆ ಗೊತ್ತಿಲ್ಲ, ಆದರೆ ನೀವು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಹೆಸರು ದಯಾನಂದ್ ಅಂತ, ನಾನು ಈ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷ ಇದ್ದೇನೆ. ಓಹೋ, ನೀವು ನಮ್ಮ ರೈತ ಸಂಘದ ಅಧ್ಯಕ್ಷರು. ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದ್ದೆ, ಆದ್ರೆ ನೋಡಿರಲಿಲ್ಲ ಅಷ್ಟೇ.
ಪರವಾಗಿಲ್ಲ ಬಿಡಿ, ಈಗ ತಾನೇ ನೋಡಿದ್ರಲ್ಲ ಅಷ್ಟೇ ಸಾಕು. ಅಂದಾಗೆ ಈ ಸಾರಿ ಚುನಾವಣೆಯಲ್ಲಿ ಎಲ್ಲ ರೈತಾಪಿ ಜನಗಳಿಗೆ ಅನುಕೂಲವಾಗಲಿದ್ದು ನಿಮ್ಮ ಮುಂಬರುವ MLA ಚುನಾವಣೆಯಲ್ಲಿ ನಿಮ್ಮನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದೇವೆ. ಏನು, ನಾನು ಚುನಾವಣೆಗೆ ನಿಲ್ಲುವುದು? ಇದೇನು ಹೇಳ್ತಿರುವಿರಿ ಅಧ್ಯಕ್ಷರೇ? ನಾವು ಹಗಲಿರು ಕಷ್ಟಪಟ್ಟು ಅನ್ನಕ್ಕಾಗಿ ದುಡಿಯುವ ರೈತಾಪಿ ಜನಗಳು ನಮಗೇಕೆ ಬೇಕು ಅಧ್ಯಕ್ಷರೇ ಈ ರಾಜಕೀಯದ ಸಹವಾಸ? ಅದು ಹಾಗಲ್ಲ ಶಿವಣ್ಣನವರೇ, ನಮ್ಮ ಜಿಲ್ಲೆಯ ಎಲ್ಲ ರೈತರು ಸೇರಿಕೊಂಡು ಅಭ್ಯರ್ಥಿಯನ್ನು ಆರಿಸಿದ ಸಮಯದಲ್ಲಿ ಈ ನಿಮ್ಮ ತಮ್ಮಂದಿರು ಬಂದು ನಿಮ್ಮ ಹೆಸರನ್ನು ಹೇಳಿದ್ದಕ್ಕೆ ಎಲ್ಲ ರೈತಾಪಿ ಜನಗಳು ಒಪ್ಪಿಕೊಳ್ಳುವ ಕಾರಣ ನಿಮ್ಮನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದೇವೆ. ಇದು ಇವರು ಮಾಡುವ ಕೆಲಸನ? ರೇ ವಿಷ್ಣು ವಿಜಯ, ಇದರಲ್ಲಿ ನಿಮ್ಮ ಕೈವಾಡ ಏನಿದೆ ಅನ್ನೋದು ನನಗೆ ಬೇಕಾಗಿಲ್ಲ. ಆದರೆ ನಾನು ಆದಿಶೇಖರ ವಿರುದ್ಧ ಚುನಾವಣೆಗೆ ನಿಂತು ಗೆಲ್ಲಕ್ಕಾಗುತ್ತೇನ್ರು? ಬೇಡ ವಿಷ್ಣು ವಿಜಯ, ದಯವಿಟ್ಟು ಈ ರಾಜಕೀಯದ ಕನಸನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಅಣ್ಣ, ರೈತರೆಂದರೆ ಬರಿಗಾರರ ಎತ್ತಿನ ಹಾಗೆ ದುಡಿಯುವುದಷ್ಟೇ ಎಂದು ತಿಳಿದುಕೊಂಡಿರುವ ಆ ಸರ್ಕಾರಕ್ಕೆ ನಾವು ಅರ್ಥ ಮಾಡಿಸಬೇಕು ಅಣ್ಣ. ಈ ರೈತರಿಗೆ ಅನ್ನ ನೀಡುವುದು ಪ್ರಸಂಗ ಬಂದರೆ ಅಧಿಕ ಚುಕ್ಕಾಣಿ ಹಿಡಿಯೋದು ಗೊತ್ತು ಎಂದು ನಿರೂಪಿಸಿ ತೋರಿಸುವಾಗಲೇ ಈ ಸರ್ಕಾರಕ್ಕೆ ಗೊತ್ತಾಗುತ್ತದೆ ಅಣ್ಣ, ಈ ಅನ್ನದಾತನಿಗಿರುವ ತಾಕತ್ತು ಎಂತಹದ್ದು ಅಂತ. ಅದು ಆಗಲ್ಲ ವಿಷ್ಣು. ನಮ್ಮಂತ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆಗೆ ಕೊಡದ ಈ ಸರ್ಕಾರ ಇನ್ನು ನಾವೇ ರಾಜಕೀಯಕ್ಕೆ ಬಂದರೆ ನಮಗೆ ಬೆಲೆ ಸಿಗುತ್ತದೆ. ಬೇಡ ವಿಷ್ಣು, ದಯವಿಟ್ಟು ಬೇಡ. ನನ್ನ ಮಾತು ಕೇಳು, ದಯವಿಟ್ಟು ಬೇಡ ತಮ್ಮ, ದಯವಿಟ್ಟು ಬೇಡ. ರೀ, ವಿಷ್ಣು ಹೇಳುತ್ತಿರುವ ಮಾತು ಕೂಡ ನಿಜ ಇದೆ ರೀ. ಯಾಕೆಂದ್ರೆ ರೈತರೆಂದ್ರೆ ಸಾಕು ತಮ್ಮ ಜೀತದ ಆಳು ಅಂತ ತಿಳಿದುಕೊಂಡಿದ್ದೇ ಈ ನಮ್ಮ ಸರ್ಕಾರ. ಇಂಥ ಸರ್ಕಾರಕ್ಕೆ ಬುದ್ಧಿ ಕಲಿಸುವುದಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ದಯವಿಟ್ಟು ಬೇಡ ಅಂತ ಹೇಳ್ಬೇಡ್ರಿ. ನೀವು ಎಲೆಕ್ಷನ್ಗೆ ನಿಲ್ಲಬೇಕು ರೀ, ನಿಲ್ಲಲೇಬೇಕು. ಹೌದಣ್ಣ, ಈ ಚುನಾವಣೆಯಲ್ಲಿ ನೀನು ಖಂಡಿತವಾಗಿಯೂ ಗೆದ್ದೇ ಗೆಲ್ಲುತ್ತೆ ಎಂಬ ನಂಬಿಕೆ ನಮಗಿದೆ. ಆಗಲಾದರೂ ಈ ರೈತರಿಗೆ ಆಗುವ ಅನ್ಯಾಯಗಳನ್ನು ಸ್ವಲ್ಪನಾದರೂ ತಡೆಗಟ್ಟಬಹುದು. ಎತ್ತಿನ ಗಾಡಿಯ ಮೇಲೆ ಕುಳಿತುಕೊಳ್ಳುವ ಈ ಅನ್ನದಾತ ಅದೇ ಭ್ರಷ್ಟ ರಾಜಕಾರಣಿಗಳು ಕುಳಿತುಕೊಂಡಿರುವ ಕುರ್ಚಿಯನ್ನು ಕೆತ್ತುಕೊಂಡು ನಾವು ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡಿದರೆ ಅದೇ ತುಕ್ಕು ಹಿಡಿದಿರುವ ರಾಜಕಾರಣಿಗಳೆಲ್ಲ ಅವರವರ ಮನೆ ಸೇರುತ್ತಾರನ್ನ, ಅವರವರ ಮನೆ ಸೇರುತ್ತಾರೆ. ದಯವಿಟ್ಟು ಒಪ್ಪಿಕೋ, ನಾವು ಒಪ್ಪಿಕೋ. ಈಗಲಾದ್ರೂ ಒಪ್ಪಿಕೊಡ್ರಿ. ಹಾ ಆಯ್ತು, ನಾನು ಒಪ್ಪಿಕೊಳ್ಳುತ್ತೇನೆ. ನೀವೆಲ್ಲರೂ ಒಪ್ಪಿದ್ದೀರಿ ಎಂದರ ಮೇಲೆ ನನ್ನದಾದರೂ ಏನು? ನಾನು ಚುನಾವಣೆಗೆ ನಿಲ್ಲುವುದರಿಂದ ನನ್ನ ರೈತಾಪಿ ಜನಗಳಿಗೆ ಒಳ್ಳೆಯದಾಗುತ್ತದೆ ಎನ್ನುವುದಾದರೆ ನಾನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ. ಭಾರತ್ ಮಾತಾ ಕಿ ಜೈ. ನೋಡಿ ವಿಷ್ಣು ವಿಜಯ, ಚುನಾವಣೆ ಸಂದರ್ಭದಲ್ಲಿ ಜಗಳ ಕಿತ್ತಾಟಗಳನ್ನು ಮಾಡಿ ಯಾರ ಮನಸ್ಸಿಗೂ ನೋವು ಮಾಡಬೇಡಿ. ಜನಗಳ ಆಯ್ಕೆಯಂತೆ ಯಾರು ಗೆಲ್ಲಬೇಕೋ ಅವರು ಗೆಲ್ಲಿಸುತ್ತದೆ. ಗೆದ್ದವರು ಗೆಲುವನ್ನು ಒಪ್ಪಿಕೊಂಡು ಸುಮ್ಮನಿರಬೇಕು. ಆಯ್ತು ಶಿವಣ್ಣನವರೇ, ಇದರ ಜವಾಬ್ದಾರಿ ನನಗಿರಲಿ. ಇದನ್ನು ನಾನು ವಹಿಸುತ್ತೇನೆ. ನೀವು ಮನಸ್ಸು ಮಾಡಿ ಚುನಾವಣೆಗೆ ಒಪ್ಪಿಕೊಂಡ್ರಲ್ಲ ಅಷ್ಟೇ ಸಾಕು. ನಾಳೆ ನಾವಿನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ನಮಸ್ಕಾರ, ನಾನಿನ್ನು ಬರುತ್ತೇನೆ. ಹೋಗಿ ಬನ್ನಿ ಅಧ್ಯಕ್ಷರೇ. ಎತ್ತಿದಾಗ ಚೇಲಾಗಡಿ ಮುತ್ತಿದಾಗ ರೀ, ಇವತ್ತು ಶುಕ್ರವಾರ ಅಂದಮೇಲೆ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರೋಣ. ಬನ್ನಿ ಹೋಗೋಣ. ವಿಷ್ಣು, ಓ ಪ್ರಿಯಾನ? ಹಾ ಬಾ ಪ್ರಿಯಾ. ವಿಷ್ಣು, ಯಾರಪ್ಪ ಇವರು? ಅಣ್ಣ, ಇವಳು ಪ್ರಿಯಾ ಅಂತ ನನ್ನ ಸ್ನೇಹಿತೆ. ಕೋತಿ, ಬರೀ ಸ್ನೇಹಿತನ ಅಥವಾ ನಿಮ್ಮಿಬ್ಬರ ಮಧ್ಯೆ ಮತ್ತೇನಾದ್ರೂ ಇದೆಯಾ? ಅಯ್ಯೋ, ಹೇಳ್ತೀನಿ ಬಿಡತ್ತೇವಮ್ಮ. ಅತ್ಯಮ್ಮ, ಇವಳು ಪ್ರಿಯಾ ಅಂತ ಇದೇ ನಮ್ಮ ಊರಿನ ಗ್ರಾಮ ಪಂಚಾಯತಿಯಲ್ಲಿ PDO ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಅದಕ್ಕೆ ನಾವಿಬ್ಬರು ಒಬ್ಬರನ್ನೊಬ್ಬರು ಒಪ್ಪಿ ಮನಸಾರ ಇಷ್ಟಪಟ್ಟಿದ್ದೇವೆ.
ಮದುವೆ ನಿಮ್ಮಿಬ್ಬರ ಒಪ್ಪಿಗೆಯನ್ನು ಪಡೆದು ಮದುವೆಯನ್ನು ಕೂಡ ಆಗಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲರೂ ಒಪ್ಪಿದರೆ ಮಾತ್ರ. ಛೇ ನೀವಿಬ್ಬರು ಮನಸಾರೆ ಇಷ್ಟಪಟ್ಟು ಒಪ್ಪಿಕೊಂಡಿದ್ದೀರಿ ಅಂತ ಬೇಡಿ. ನಮ್ಮ ನಾದಲ್ಲಿ ನೀವು ನಗುತ್ತಾ ಜೀವನ ಮಾಡಿಕೊಂಡು ಹೋದರೆ ಅಷ್ಟೇ ಸಾಕು. ಹೌದು ಮೈದಿನ, ಇಷ್ಟಕ್ಕೂ ನೀವು ಇಬ್ರು ಸೇರಿಕೊಂಡು ಸತಿಪತಿಗಳಾಗಬೇಕು ಅಂತ ಆಸೆ ಪಟ್ಟಿದ್ದೀರ ಅಂದಮೇಲೆ ಇದರಲ್ಲಿ ನಮ್ಮದೇನಿದೆ? ನಾವು ಕೂಡ ಖಂಡಿತವಾಗ್ಲೂ ಮುಂದೆ ನಿಂತು ನಿಮ್ಮ ಇಬ್ಬರ ಮದುವೆ ಮಾಡಿ ಮುಗಿಸ್ತೀವಿ. ಹಾ ನೋಡು ಪ್ರಿಯಾ, ಆದಷ್ಟು ಬೇಗ ಈ ವಿಷಯವನ್ನು ನಿಮ್ಮ ಮನೆಯವರಿಗೆ ತಿಳಿಸಿ ನಿಮ್ಮಿಬ್ಬರ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುತ್ತೀನಿ. ನಿನಗೆ ಸಂತೋಷ ತಾನೇ? ಆಯ್ತು ಮಾಮ. ಓಹೋ, ನನಗೆ ಈಗ ಅರ್ಥವಾಯ್ತು. ಅದಕ್ಕೆ ತಾನೇ ದಿನಾಲು ಸಾಹೇಬರು ಆ ಗ್ರಾಮ ಪಂಚಾಯತಿ ಕಡೆಗೆ ಹೋಗ್ತಾ ಇರೋದು. ಏ ತಲಹರಟೆ, ಸಾಕು ಸುಮ್ಮನಿರು. ಆದ್ರೂ ವಿಷ್ಣು ಹುಡುಕೋದನ್ನ ಹುಡುಕಿದ್ಯಾ? ಒಳ್ಳೆ ಶ್ರೀಗಂಧದ ಗೊಂಬೆ ಅಂತ ಇರುವ ಹುಡುಗಿನ ಹುಡುಕಿದ್ಯಾ ಕಣೋ? ನೀವು ಆ ರೀತಿ ಮಾತು ಕಲ್ತ್ಕೊಂಡು ನೀವು ಹಾಗೆ ಮಾತಾಡ್ತಿದ್ದೀರಲ್ಲ. ಜೇನಿನಗೂನು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೇವಿ ನಗುವಿನ ದೊರೆಯಂತೆ. ಜೇನಿನಗೂಡು ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲಿ ಲೇಟ್ ಆಯ್ತು, ನಾವೆಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ ಹೋಗೋಣ. ಹೋಗೋಣ. ಹಾ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹಾ ವಿಷ್ಣುವಣ್ಣ, ನೀನು ಇಲ್ಲೇ ಇರು. ಹಾ ಅತ್ತಿಗೆಮ್ಮ, ಅಣ್ಣನ ಬಗ್ಗೆ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಅಣ್ಣನ ವಿಷಯ ನಿಮಗೆ ಇನ್ನೂ ತಿಳಿದಿಲ್ಲವೆಂದು ಕಾಣುತ್ತೆ. ಸಾಕು ಹೋಗ. ಹಾ ಸರಿ ಪ್ರಿಯಾ, ನನಗೆ ಹೇಳದೇನೆ ಸಡನ್ ಆಗಿ ಮನೆಗೆ ಬಂದಿಯಲ್ಲ, ಏನಾದರೂ ಕೆಲಸವಿತ್ತು?
ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ದಿದ್ದು, ಅದಕ್ಕೋಸ್ಕರ ಮನೆಯವರಿಗೆ ಬರ್ಬೇಕಾಗಿ ಬಂತು. ಹೌದಾ, ಅದೇನು ವಿಷಯ ಅಂತ ಹೇಳು. ನೋಡಿ, ಊರಿಂದ ಫೋನ್ ಬಂದಿದೆ, ಅರ್ಜೆಂಟ್ ಆಗಿ ನಾನು ಊರಿಗೆ ಬರ್ಬೇಕು ಅಂತ. ಯಾಕಂದ್ರೆ ನಮ್ಮ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ. ಅವ್ರು ಸಾಯೋದ್ರಲ್ಲಿ ನನ್ನ ಮದುವೆ ನೋಡ್ಬೇಕು ಅಂತ ತುಂಬಾ ಹಠ ಹಿಡಿದಿದ್ದಾರಂತೆ. ಅದರಲ್ಲದೆ ನಮ್ಮ ಸೋದರ ಅವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತಾನು ಅನ್ಕೊಂಡಿದ್ದಾರಂತೆ. ಅದಕ್ಕೋಸ್ಕರ ಊರಿಗೆ ಬಾ ಅಂತಿದ್ದಾರೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಛೇ, ಎಂತ ಕೆಲಸ ಆಗೋಯ್ತು. ಈಗ ನೀನು ಏನು ಮಾಡಬೇಕಂತ ನಿರ್ಧಾರ ಮಾಡಿದ್ದೀಯ? ಅದೇ ನನಗೊಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ನೋಡಿ ವಿಷ್ಣು, ನನ್ನ ಕೊರಳಿಗೆ ತಾಳಿ ಅಂತ ಕಟ್ಟೋದಾದ್ರೆ ಅದು ನೀವು ಮಾತ್ರ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಒಂದು ವೇಳೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದ್ರೂ ನನ್ನ ಕೊರಳಿಗೆ ತಾಳಿ ಕಟ್ಟಿದಾದ್ರೆ ನಾನು ಜೀವ ಸಹಿತ ಬದುಕಿರೋದಿಲ್ಲ. ಛೇ, ಅದೇನು ಅಂತ ಮಾತನಾಡುತ್ತಿರುವೆ ನೀವು. ಒಂದು ವೇಳೆ ಆ ರೀತಿ ಆದರೆ ಮೊದಲನೇ ನಿನ್ನ ಪ್ರೀತಿಯನ್ನು ಕಳೆದುಕೊಂಡು